ಅಲ್ಲೇ ಸರೋಜಿ, ನಮ್ಮ ಅತ್ತೆ ಬೆಳಿಗ್ಗೆನೆನೆಯ ಒಂದು 6 ಗಂಟೆಗೆನೆಯ ಪಟ ಪಟ ಎದ್ಬಿಟ್ಲು, ಏನು ಹೇಳಲಿಲ್ಲ. ಪಟ ಪಟ ರೆಡಿ ಆಗ್ಬಿಟ್ಟು ನನ್ನ ಗಂಡನ ಹತ್ರ ಏನು ಪಿಸ 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 ಅಂತ ಹೇಳ್ತಿದ್ಲು. ನಾನು ಕೇಳಿಸ್ಕೊಳಕ್ಕೆ ಹೋದ್ರೆ ಸುಮ್ಮನೆ ಆಗ್ಬಿಟ್ಲು. ಅದೇನು ಅಂತಾನೆ ಗೊತ್ತಾಗ್ತಿಲ್ಲ. ಹಂಗೆ ನನಗೆ ಎದ್ಬಿಟ್ಟು 6:45 ಬಸ್ ಐತಲ್ಲ, ಆ ಬಸ್ ಹೊತ್ಕೊಂಡು ಒಂಟೆ ಹೋಗ್ಬಿಟ್ಲು. ನನಗೊಂದು ಮಾತು ಹೇಳಲಿಲ್ಲ ಗೊತ್ತೇನೆ. ಎಲ್ಲಿಗೆ ಹೋಯ್ತಾವಳೆ, ಏನು ಕತೆ, ನನಗಂತೂ ಏನು ಗೊತ್ತಾಗಲಿಲ್ಲ. ನಿನ್ನ ಗಂಡನ ಕೇಳಬೇಕಿತ್ತು, ಹೇಳ್ತಾ ಇದ್ನೇನು. ಒಂದು ಮಾತು ಕೇಳಿದಿದ್ರೆ ಆಗದಮ್ಮ, ಏನು ಎತ್ತ ಅಂತ ಹೇಳ್ಬಿಟ್ಟು ಹೇಳೋನು, ಏನು ಕೂದಲು ಅಂತ ಹೇಳ್ಬಿಟ್ಟು. ನನ್ನ ಗಂಡನ ಕೇಳಿದೆ, ಏನು ಹೇಳಲೇ ಇಲ್ವೇ. ಏನೋ ಐತೆ ವಿಷಯ ಅಷ್ಟೇ ಅಲ್ಲ, ಏನೋ ಬೀರು ಬಾಕ್ಲೆಲ್ಲ ತೆಗಿತಾ ಇದ್ರು, ಏನೋ ಒಂದು ಗಿಂಡ್ಸರ ಎಲ್ಲ ಏನೋ ಇಕ್ಕೊಂಡು ಹೋಯ್ತಿದ್ಲು. ನಾನೆಲ್ಲ ನೋಡಿದೆ, ಏನು ಅರ್ಥ ಆಗಲಿಲ್ಲ ನನಗೆ. ನನ್ನ ಗಂಡ ದರಿದ್ರು ನನ್ನ ಮಗ. ಈಗ ಬಾಯಿ ಬಿಡ್ಸೋಣ ಅಂತ ಹೊಲ್ಟಕ್ಕೆ ಬಂದಿದ್ದೆ, ಹೊಲ್ಟಾಗಾದ್ರೆ ಬಾಯಿ ಬಿಡ್ತಾನೆ ಅಂತ. ನೋಡು, ಇವಾಗ ಊಟ ಎತ್ಕೊಂಡ್ಬಿಟ್ಟು ಬಂದು ಕೊಟ್ಬಿಟ್ಟು ಬಾಯಿ ಬಿಡ್ಸಕ್ಕೆ ಹೋದ್ರೆ ಬಾಯೇ ಬಿಡ್ತಿಲ್ಲ. ಏನೇ ನನಗೇನು ಗೊತ್ತು, ಏನಕ್ಕೆ ಹೋಯ್ತು, ಬಿಡು ಬಿಡು ಅಂತ ಹೇಳ್ತಾನೆ. ಈ ಕೊಂತ್ರಿ ನನ್ನ ಮಗ, ನನ್ನ ಗಂಡ ಏನು ಹೇಳಕ್ಕಿಲ್ಲ. ಹೌದೇ? ಅಲ್ಲ, ಏನೋ ಮಗಳು ಮನೆಗೆ ಏನೋ ಒರ್ಸ್ಗಿರ್ಸ್ಕೊಳ್ಸೋಕೇನೋ ಓದ್ಗಿದ್ಲ ಏನು? ಅದೇ ನನಗೂ ಗೊತ್ತಿಲ್ಲ. ನಮ್ಮ ಅತ್ತೆ ಒಸಿನೂ ಬಾಯಿ ಬಿಟ್ಟಿಲ್ವೇ. ನೆನ್ನೆಲ್ಲನೂ ಜೊತೆಗೆ ಇದ್ದೀವಿ, ಒಂದು ಮಾತು ಹೇಳಿಲ್ಲ, ಹಿಂಗೆ ಹೋಯ್ತೀವಿ ಗೊತ್ತೀವಿ ಅಂತ ಹೇಳ್ಬಿಟ್ಟು. ಈಗ ಇದ್ದಕ್ಕಿದ್ದಂಗೆನೇನಿಯ ನಂದೇ ಲಿಕ್ಲಿ ಅಂತ ಹೇಳ್ಬಿಟ್ಟು ಪಟ್ ಅಂತ ಹೇಳ್ಬಿಟ್ಟು ಹೋಗಿರೋದು ನೋಡು. ಗೊತ್ತಾಯ್ತದಿರು, ನನಗೆ ಗೊತ್ತಾಗಬೇಕಿತ್ತು ಏನು ವಿಷಯ ಅಂತ. ಗೊತ್ತಾಗಲಿಲ್ಲ. ಹೆಂಗೆ ಬಾಯಿ ಬಿಡ್ಸೋದು ನನ್ನ ಗಂಡಂತಾಗೆ ಅಂತ ಗೊತ್ತಾಯ್ತಿಲ್ಲ. ಒಂದು ಕೆಲಸ ಮಾಡು, ರಾತ್ರಿಗೊಂದು ಎಣ್ಣೆ ಬಾಟ್ಲು ತಗೊಂಡೋಗ್ಬಿಟ್ಟು ಕುಡೀರಿ ಅಂತ ಹೇಳ್ಬಿಟ್ಟು ಕೊಡು. ಕುಡಿದು ಗಂಡಸ್ರು ಪಟ 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 ಹಂಗೇನೇನಿಯಾ ಬಾಯಿ ಬಿಟ್ಬಿಡ್ತಾರೆ. ನೀಟಾಗಿ ಬಾಯಿ ಬಿಡ್ಸು. ನಿಜವಾಗ್ಲೂ ಬಾಯಿ ಬಿಡ್ತಾರೇನೆ? ಬಿಡ್ದ ಇನ್ನೇನು ಬಿಡ್ತವೆ ಬಾಯ. ಕುಡ್ದು ಮಕ್ಕಳಿಗೆ ಹೇಗೆ ನಾನೇ ಇರಕ್ಕಿಲ್ವಲ್ಲ, ಏನು ಮಾತಾಡ್ತಾ ಇವನಿ ಅಂತ ಹೇಳ್ಬಿಟ್ಟು ನೀನು ಕೇಳಿದಕ್ಕೆಲ್ಲನೂ ನಿಜ ನಿನಗೆ ಹೇಳ್ತಾ ಇರ್ತಾನೆ. ಬೇಕಾದ್ರೆ ನೋಡಿ ನೀನು. ನನಗಿವಾಗ ಎಣ್ಣೆ ಬಾಟ್ಲು ಎಲ್ಲಿ ಸಿಗ್ತದೆ? ಅಂಗಡಿನಾಗ ಸಿಗ್ತದೆ. ಇರು, ಆ ಸೀನಪ್ಪಂಗೆ ಹೇಳ್ಬಿಟ್ಟು ನಾನೇನು ತರಿಸ್ಬಿಟ್ಟು ಕೊಡ್ತೀನಿ, ಒಂದು ಬಾಟ್ಲ ಕಾಸು ಕೊಡು, ತರಿಸ್ಬಿಟ್ಟು ಕೊಡ್ತೀನಿ. ಹೋಗಿ ನಿನ್ನ ಗಂಡಂಗೆ ಸೈಲೆಂಟಾಗೆ ತಗೊಳ್ರಿ, ಯಾರೋ ಕೊಟ್ಟೋದ್ರು ಎಲಕ್ಸಂದು ಕುಡೀರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಏನೇ ಕೊಡು. ಈಗ ಯಾವ ಎಲಕ್ಸನೂ ಇಲ್ಲ, ಸುಮ್ಮನೆ ನನ್ನ ಮೇಲೆ ಎತ್ತಾಕು. ಸಾರಾಜಿ ಕೊಟ್ಲು ಅದಕ್ಕೆ ತಂದೆ ಅಂತ ಏನೋ ಹೇಳು. ನೈಸಾಗಿ ಬಾಯಿ ಬಿಡಿಸ್ಕೊಳ್ಳಿ. ತಿರುಗಿ ನಾಳಿಕೆಲ್ಲ ಮುಳುಗೋಗಿ ತೇಲೋದ ಮೇಲೆ ಎಲ್ಲನೂ ಆಮೇಕಿಂದ ನೀನು ಬಾಯಿ ಬಿಡ್ಸೋಕ್ಕಾಗಿಲ್ಲ. ಇರು, ಮನೆಗೆ ಹೋಗ್ತೀನಿ, ಬಾ ಒಂದು ಬಾಟ್ಲು ಕೊಡ್ಸು. ಬಿಡಿಸ್ತೀನಿ ಬಾಯ. ಬಾ ರೇಪತಿ, ಒಂದು ಲೋಟ ಕಾಫಿ ತಗೊಬಿಟ್ಟು ಬಾರಿ ಸರ್ನ. ಅಯ್ಯೋ, ತಲೆ ಯಾಕೋ ಇಟ್ಕೊಬಿಟ್ಟೈತೆ ನನಗಂತೂ. ಕೂಗು ಕೋಳಿಗೆ ಖಾರ ಮಸಾಲೆ, ಮೇಯು ಮೇಕೆಗೆ ಮಿರ್ಚಿ ಮಸಾಲೆ, ಗುಂಡು ಇದ್ದರೆ ತುಂಡು ಒಳಗೆ ಹೋಗೋದು, ಗುಂಡು ಇದ್ದರೆ ತುಂಡು ನಾಲ್ಕಿಗತ್ತದು, ಗುಂಡಣ್ಣ ತುಂಬ 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 ಫ್ರೆಂಡಣ್ಣ. ಲೇ ಪೊದ್ದಿ, ಇದೇನ್ಲ ಇದು? ಎಣ್ಣೆ ಬಾಟ್ಲು ಎತ್ಕೊಬಿಟ್ಟು ಬಂದಿದ್ಯಲ್ಲೇ ನೀನು. ಯವ್ವ, ಕುಡಿದ್ರೆ ನೀನಿಯ ಪರಕೆ ಹೊಡಿತೀನಿ, ಚೊಪ್ಲಿನ ಹೊಡಿತೀನಿ ಅಂತ ಹೇಳ್ತಾ ಇದ್ದೆ. ಇವಾಗ ನೋಡಿದ್ರೆ ಇದೇನ್ಲ ಇದು? ಎತ್ಕೊಂಡೆ ಬಂದ್ಬಿಟ್ಟಿದ್ಯಲ್ಲೇ. ಒಂದಿನ ಕುಡಿದ್ರೆ ಏನಾಯ್ತದೆ ಹೇಳಿ? ಒಂದೇ ಒಂದಿನ. ನೀವೇನು ದಿನ ಕುಡಿತೀರೆ? ದಿನ ಕುಡಿಯೋರು ಸತ್ತೋಯ್ತಾರೆ. ಎಂದೋ ಒಂದಿನ ಕುಡಿಯೋರು ಏನಾಗಕ್ಕಿಲ್ಲ. ಹೇಳಿಲ್ವೇ ಡಾಕ್ಟ್ರು, ಎಂದೋ ಒಂದಿನ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದೇನೇನಿಯ, ದಿನ ಕುಡಿಬಾರ್ದು ಅಷ್ಟೇನೇನಿಯ ಅಂತ ಹೇಳಿಲ್ವೇ ಡಾಕ್ಟ್ರು? ನೀವು ಅದನ್ನು ತಿಳ್ಕೊತಾ ಇಲ್ಲ ಅಷ್ಟೇನೇನಿಯ. ನೋಡಿ, ನೀವು ಒಂಚೂರು ಕುಡೀರಿ, ಏನಾಗಕ್ಕಿಲ್ಲ. ಅತ್ತೆ ಬೇರೆ ಮನೆಯಾಗಿಲ್ಲ, ಕುಡೀರಿ ಒಂಚೂರು. ಯಪ್ಪ, ನೀನೇ ಕೊಡ್ತಿದೀಯ ಅಂದರೆ ನನಗಂತೂ ನಂಬಕ್ಕಾಯ್ತಿಲ್ಲ. ಓಕೆ ಲೋಟ ತಗೊಬಿಡ್ಪಾ, ಹೋಗಿ. ನಿನ್ನಂತ ಹೆಂಡ್ತಿನ ಪಡೆಯೋಕ್ಕೂ ನಾನು ಪುಣ್ಯ ಮಾಡಿದ್ದೆ ನಾನಂತೂ. ಹೋಗಿ ತಗೊಬಿಟ್ಟು ಬಾ, ಹೋಗು ಲೋಟ್ ಬಾ. ಈಗ ಬಂದ ಇರಿ. ಇದೇನಿದು, ನನ್ನ ಹೆಂಡ್ತಿ ಇಷ್ಟೆಲ್ಲ ಬದಲಾಗ್ಬಿಟ್ಟು ನನ್ನ ಅಂಡ್ರು ನನಗೆ ಎಣ್ಣೆ ಕೊಡಿಸ್ತಾವಳೆ ಅಂತ ಹೇಳಿದ್ರೆ ನಂಬಕ್ಕೆ ಸಾಧ್ಯನೇ ಇಲ್ವಲ್ಲ. ಇವಳು ಸುಮ್ಕೆ ಹಿಂಗೆಲ್ಲ ಮಾಡೋಳೇ ಅಲ್ಲ. ಏನೋ ಪಿಲ್ಲ ನಿಕ್ಕೊಂಡವಳೆ, ಇಲ್ಲ ಇದ್ರಾಗೆ ಏನೋ ಮಿಕ್ಸ್ ಮಾಡಿರ್ತಾಳೆ, ಏನೋ ಮಾಡೋಕ್ಕೆ ನನಗೆ. ಅದಕ್ಕೆ ನೀನು ಈ ಪಿಲಾನ್ ಮಾಡ್ಕೊಂಡು ಬಂದವಳೆ ಅನ್ನಿಸ್ತದೆ. ಇವಳು ಚಿನ್ನ ಬುಡಿಯ ನನಗೆ ಕುಡಿಸ್ತೀಯಾ? ಈಗ ನೋಡ್ತಾ ಇರು, ನಾನು ಹೆಂಗೆ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನನಗೇನೋ ಮಾಡೋಕ್ಕೆ ಅಂತಲೇ ಮಾಡ್ತಾವಳೆ. ಕುಡಿಯೋದು ಬಿಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ತಾವಳು. ಇಲ್ಲ ಅಂತ ಹೇಳಿದ್ರೆ ಏನಾರ ಮಾಟ ಗಿಟ ಮಂತ್ರ ಮಾಡಿಸ್ಕೊಂಬಿಟ್ಟು ಬಂದವಳು ನಾ ಕಾಣೆ. ಏನೋ ಮಾಡವಳೆ, ನೋಡ ನೀರು. ಲೇ ಪೊದ್ದಿ, ನನಗೆ ಒಬ್ಬನಿಗೆ ನೀನು ಕುಡಿಯೋಕ್ಕೆ ಬೇಜಾರೆ. ನನಗೆ ಒಬ್ಬನಿಗೆ ಯಾರು ಕುಡಿತಾರೆ? ನಂಗೆ ಕಂಪ್ನಿ ಇಲ್ಲ ಅಂದರೆ ಕುಡಿಯೋಕ್ಕೆ ಒಂಥರ ಆಯ್ತದೆ. ರೀ, ಹಂಗಂತ ಹೇಳ್ಬಿಟ್ಟು ಈಗ 4 ಜನ ಕರ್ಕೊಬಿಟ್ಟು ಬರೋಕ್ಕಾಯ್ತದ? 4 ಜನ ಕರ್ಕೊಬಿಟ್ಟು ಬಂದ್ಬಿಟ್ಟು ಎಣ್ಣೆ ಕುಡ್ಸೋಕ್ಕಾಯ್ತದ? ಕಾಸು ಐತಾ ಹೇಳಿ? ನಮ್ಮ ತಾಗೆ ಕಾಸು ಇಲ್ಲ, ಏನೂ ಇಲ್ಲ. ಅದಕ್ಕೆ ಹೇಳಿದ್ದು, ನೀನೇ ನನ್ನ ಜೊತೆ ಕೂತ್ಕೊಂಡು ಹೋಗಿ ಕಂಪ್ನಿ ಕೊಡು. ಬನ್ರಿ, ನಾನು ಕುಡಿಬೇಕೇನ್ರಿ? ನೀನು ಕುಡಿ ಅಂತ ಹೇಳ್ತಿಲ್ಲ. ಇರು, ನಿನಗೆ ಅಂತ ಒಂದು ದೊಡ್ಡ ಜ್ಯೂಸ್ ಹಾಕಬಿಟ್ಟು ಬರ್ತೀನಿ, ಕುಡಿವಂತೆ. ಜ್ಯೂಸ್ ಆದ್ರೆ ಸರಿ. ಬಾ ಕುಡಿ ಬಾ.
ಇವತ್ತು ನಿನ್ ತಾಗ ಬಾಯಿ ಬಿಡಿಸ್ಲಿಲ್ಲ ಅಂದರೆ ನನ್ನ ಹೆಸರೇ ಬದಲಾಯಿಸ್ಕೊಬಿಡ್ತೀನಿ. ನೀವು ನಿಮ್ಮಮ್ಮ ಸೇರ್ಕೊಂಡು ಪಿಸ ಪಿಸ ಗುಸ ಗುಸ ಅಂತ ಮಾತಾಡ್ತಿರಲ್ವಾ? ಕುಡಿ ಕುಡಿ ಕುಡಿದು ಬಾಯಿ ಬಿಡ್ಬೇಕು ಇವಾಗ. ರೀ ಇದು ಎಂಥ ಜ್ಯೂಸು? ಒಂಥರ ವಾಸನೆ ಬರ್ತೈತಲ್ಲ, ಇದೀನಿ ಎಂಥ ಜ್ಯೂಸ್ ರೀ ಇದು? ಏ ನೀನು ಕುಡಿದು ನೋಡು ಎಂಥ ಜ್ಯೂಸು ಅಂತ ಹೇಳ್ಬಿಟ್ಟು ಗೊತ್ತಾಯ್ತದೆ. ಭಾಳ ಸಂದಕಿರೋ ಜ್ಯೂಸ್ ನೀನು ಕುಡಿ 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 ಮನೆಯಲ್ಲಿ ಕುಡಿ ಕುಡಿ. ನೀವು ಕುಡೀರಿ. ನಾನು ಕುಡಿತಾ ಇದ್ದೀನಿ ಹೆಂಗೈತೆ ಜ್ಯೂಸು? ಸಂದಕೈತೆ ತಾನೇ? ಇನ್ನೊಂದ್ಕಿತ ಕುಡಿಬೇಕು ಅಂತ ಅನಿಸ್ತಾಯ್ತಾ? ಏನ ಪೂರ್ತಿ ಕುಡ್ದಿಲ್ಲ, ಒಸಿ 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 ಕುಡಿತಾ ಇವನಿ. ನೀವು ಕುಡಿದ್ರಾ? ಈಗ ನಾನು ಕುಡಿತಾ ಇವ್ನಿ ನಮಗೆ ಗೊತ್ತಲ್ಲ. ಅಯ್ಯೋ ಆಗಲೇ ನೀ 2ನೇ ಗ್ಲಾಸ್ ಕುಡಿತಾ ಇವ್ನಿ. ಕುಡಿ ಕುಡಿ ನೀನು. ಇದು ಒಳ್ಳೆ ಟೈಮು ಬಾಯಿ ಬಿಡ್ಸಕ್ಕೆ. ನನ್ನ ಗಂಡ ಕುಡಿದ್ಬಿಟ್ಟವನೆ. ನನಗೆ ಯಾಕೋ ಇದೊಂಥರ ಒಗ್ರೊಗ್ರ ಅನ್ನಿಸ್ತೈತೆ. ಆದರೂ ಒಸಿ ಅಡ್ಜಸ್ಟ್ ಮಾಡ್ಕೊಂಡು ಕುಡಿತೀನಿ. ಏನು ಮಾಡೋಕ್ಕಾಯ್ತದೆ? ಎಂಥ ಜ್ಯೂಸ ಏನು ಕತಿಯ? ಹೊಸ ಜ್ಯೂಸು ಮಾರ್ಕೆಟಾಗ ಹೊಸ ಜ್ಯೂಸ್ ಬಂದ್ಬಿಟ್ಟೈತಲ್ಲ, ಅದಕ್ಕೆ ಹೊಸದೇನೇ ತಗೊಬಿಟ್ಟು ಬಂದೆ ಹೋಗ್ಬಿಟ್ಟು. ಸಂದಕೈತಿ ಹೇಳಿ. ಕುಡೀರಿ ಕುಡೀರಿ. ರೀ ನಿಮ್ಮ ಅಮ್ಮ ಬೆಳಿಗ್ಗೆ ಏನೋ ಗುಸ ಗುಸ ಪಿಸ ಪಿಸ ಅಂತ ಮಾತಾಡ್ತಿತ್ತು. 6 ಗಂಟೆಗೆ ನೀನು ಏನು ಪಟ ಪಟ ಅಂತ ರೆಡಿ ಆಗ್ಬಿಟ್ಟು ಪಟ ಪಟ ಅಂತ ಹೊಂಟೈತಲ್ಲ, ಏನು ವಿಷಯ? ಏನು ಸಮಾಚಾರ? ಓಹೋ ಹೋ 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 ಇವಳು ನಂತಾಗ ಬಾಯಿ ಬಿಡ್ಸಕ್ಕೆ ಅಂತ ಹೇಳ್ಬಿಟ್ಟು ಕುಡಿಸ್ತಾವಳೆ. ಇಲ್ಲ ಇವಳ ಜೊತೆ ಎಷ್ಟು ವರ್ಷದಿಂದ ಸಂಸಾರ ಮಾಡಿದ್ದೀನಿ, ಇವಳು ಯೋಗ್ಯತೆ ನನಗೆ ಗೊತ್ತಿಲ್ವೇ? ಅದಕ್ಕೆ ನಾನು ಕುಡಿಯಲ್ಲ, ಇವಳು ಕುಡಿಸ್ತಿರೋದು. ಇವಳು ಅಜ್ಜಿನ ಪೊಡಿಯ ಎಲ್ಲನೂ ತಿಳ್ಕೊಬಿಟ್ಟು ಆಮೇಲಿಂದ ತಿವು ದಿಕ್ತಾಳೆ ನನಗೆ. ಯಾಕೆ ಬೇಕು? ರೀ ಕುಡಿ 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 ನೀನು. ಇನ್ನೊಂಚೂರು ಹಾಕ್ಲಾ? ಜ್ಯೂಸ್ ಹಾಕಬಿಟ್ಬರಲ್ಲ, ಕುಡಿ ನೀನು. ಏನೋ ಒಂಥರ ಒಗ್ಗರಾಗಿದ್ರು ಗೊಟ್ಟ 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 ಕುಡಿದು ಬಿಡ್ತೀನಿ ರೀ. ಸುಮ್ಮನೆ ನೀವು ಏನು ಹೇಳೋದಿಲ್ಲ ಮಾಡೋದಿಲ್ಲ. ನೀನು ಕುಡಿ 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 ನೀನು ಕುಡಿಲೇಬೇಕು. ನೀನು ಸ್ಪೆಷಲ್ ಜ್ಯೂಸ್ ಅಲ್ವಾ, ನೀನು ಕುಡಿಲಿಲ್ಲ ಅಂದರೆ ಆಗದೇ ಇಲ್ಲ. ಕುಡಿ 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 ಚೆನ್ನಾಗಿ ಕುಡಿ. ರೀ ಫಸ್ಟ್ ಒಂಥರ ಚೆನ್ನಾಗಿರ್ಲಿಲ್ಲ, ಇವಾಗ ಒಂಥರ ಚೆನ್ನಾಗೈತ್ರಿ ಅಲ್ವಾ? ಕುಡಿ 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 ಇನ್ನೊಂಚೂರು ಹಾಕ್ಕೊಡ್ತೀನಿ. ಕುಡಿ ಕುಡಿ. ಇವಾಗ ಇವಳೇನು ಬಾಯಿ ಬಿಡ್ಸೋದು ನಾನು ಬಿಡಿಸ್ತೀನಿ ನೋಡು ಬಾಯ. ಎಲ್ಲೆಲ್ಲಿ ಯಾವ್ಯಾವ ಸಾಸಿವೆ ಡಬ್ಬದಾಗೆ ಎಷ್ಟೆಷ್ಟು ಸಾವಿರ ಮಡಿಕೊಂಡವಳೆ, ಯಾವ್ಯಾವ ಅಕೌಂಟಾಗೆ ಎಷ್ಟೆಷ್ಟು ರೂಪಾಯಿ ಮಡಿಕೊಂಡವಳೆ ಅಂತ ಹೇಳ್ಬಿಟ್ಟು ಇವಾಗ ಬಿಡ್ಸಿದ್ರೆ ಬಾಯ ನೋಡು ಸರ್ ಯಾಕೆ ಬಾಯಿ ಬಿಟ್ಟು ಹಂಗೇನಿ ಹೇಳ್ಬಿಡ್ತಾಳೆ. ಇಂತಿಂಥ ಜಾಗದಾಗೆ ನೀವು ಮಡಗಿವ್ನಿ ಅಂತ. ಹೆಂಗೋ ಖರ್ಚು ಕಾಸಾಯ್ತದೆ. ಯಪ್ಪ ಇವತ್ತು ಕುಡಿಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಮೊದಲು ಎಲ್ಲೆಲ್ಲಿ ಏನೇನು ಮಡಗವಳೆ ಅಂತ ತಿಳ್ಕೊತೀನಿ. ನೋಡ್ತಾ ಇರ್ರಿ. ರೀ ಇದನ್ನು ಕುಡಿತಿದ್ರೆ ಉಪ್ಪಿನಕಾಯಿ ಬಜ್ಜಿ ಬೋಂಡ ಅವೆಲ್ಲ ಜೊತೆಗಿದ್ದಿದ್ರೆ ಈ ಜ್ಯೂಸ್ಗೆ ಸಂದಕ್ಕಿರೋದು. ರೀ ಹೆಂಗನ ಮಾಡಿ ಒಸಿ ಉಪ್ಪಿನಕಾಯಿ ತಗೊಬಿಟ್ಟು ಬರೋದ್ರಿ. ಹಂಗೆ ಅನ್ನಿಸ್ತದೆ. ಸ್ಟಾರ್ಟಿಂಗಾಗಿ ಎಲ್ಲ ಕುಡಿಬೇಕು ಅಂತ ಅನ್ನಿಸ್ತದೆ, ಎಲ್ಲ ತಿನ್ನಬೇಕು ಅಂತ ಅನ್ನಿಸ್ತದೆ. ತಿನ್ನು ಕುಡಿ 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 ತಂದ್ಕೊಡ್ತೀನಿ. ಏನು ಬೇಕೋ ಅದೆಲ್ಲ ಮಜಾ ಬಿಡಾಯಿಸು. ನಾನು ಕೇಳೋದಕ್ಕೆಲ್ಲ ಹಂಗೆ ನೀವು ಉತ್ತರ ಕೊಡ್ತೀಯಾ? ರೀ ಹೋಗ್ರಿ ಉಪ್ಪಿನಕಾಯಿ ತಗೊಬಿಟ್ಟು ಬಾ ಹೋಗ್ರಿ. ಚಿನ್ನ ತಗೊಬಿಟ್ಟು ಬರ್ತೀನಿ. ಆದರೆ ನಾನು ಕೇಳೋ ಪ್ರಶ್ನೆಗಳು ಉತ್ತರ ಕೊಡು. ನಿಮ್ಮಪ್ಪ ನಿಮ್ಮಮ್ಮ ಎಲ್ಲ ಕಾಸು ಕೊಡ್ತಾರಲ್ಲ, ಆ ಕಾಸನ್ನೆಲ್ಲ ಎಲ್ಲಿ ಮಾಡುತ್ತೀಯಾ? ಸಾಸ್ಬೇಡಬ್ಬ, ಆಮೇಕಿಂತ ಬ್ಯಾಂಕ್ ಅಕೌಂಟು, ಸೀರೆ ಯಾವ ಸೀರೆ ರೆಡಿ ಮಡಗಿದೆಯಾ ದುಡ್ಡ? ಹೇಳಿ ಇವಾಗ ನೀನು ಹೇಳ್ತೀಯ ಎಲ್ಲಿ ಮಡಗಿದೆಯಾ ಅಂತ ಹೇಳ್ಬಿಟ್ಟು ಹೇಳು. ಗೊತ್ತಿರ್ರಿ ಎಲ್ಲಿ ಬಡಗಿದ್ದು ಅಂತ. ಸಾಸಿವೆ ಡಬ್ದಾಗ ಮಡಗಕ್ಕಿಲ್ಲ, ನಾನು ಸಾಸಿವೆ ಡಬ್ದಾಗ ಮಡಗ್ಬಿಟ್ರೆ ಎಲ್ಲ ಗೊತ್ತಾಗ್ಬಿಡ್ತದೆ ಅಂತ ಸಾಸಿವೆ ಡಬ್ದಾಗ ಮಡಗಕ್ಕಿಲ್ಲ. ಗೊತ್ತಾಯ್ತು. ಈ ನೋಡುವೆ ನೀನು ಸಾಸಿವೆ ಡಬ್ದಾಗೆ ಮಾಡೋಗ್ತಾನೇನಿಯಾ? ಇಲ್ಲ ನೀನಂತೂ ನಾನು ನೋಡ್ತಾನೆ ಇವ್ನಿ. ಮತ್ತು ಯಾವ ಡಬ್ದಾಗ ಮಾಡತ್ತೀಯಾ? ಎಲ್ಲನೂ ಕಾಸ ಅಕೌಂಟ್ ಇಕ್ಕಿದ್ಯಾ? ಇಲ್ಲ ಅಂತಂದರೆ ಯಾರಿಗಾದ್ರೂ ಕೊಟ್ಟಿದ್ಯಾ? ಏನು ಹೇಳು. ಒಂದು ಮಾತು ನನಗೆ ಹೇಳೋದಿಲ್ಲಮ್ಮ ಎಲ್ಲಿ ಇಕ್ಕಿದ್ಯಾ ಅಂತ ಹೇಳ್ಬಿಟ್ಟು. ನಾನು ಎತ್ಕೊಬಿಡ್ತೀನಿ. ನಾನೇನು ಕಳ್ಳನೇ? ಹೇಳು ಎಲ್ಲಿ ಮಡಗಿದ್ಯಾ ಕಾಸು ಅಂತ ಹೇಳ್ಬಿಟ್ಟು.